ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಜಿ ಅವರೇನೋ ಮೆಸೇಜ್ ಮಾಡಿದಾರ. ಪುಟ್ಟಕ್ಕ ಮಚ್ ತಗೊಂಡ್ ಬರ್ತಿದ್ದಾಳೆ, ಬೇಗ ತಪ್ಪಿಸ್ಕೋ ರಾಧ. ಮಸ್ತಿ, ನಾನೇ ರಾಜಿ ಅವ್ರಿಗೆ ಕಾಲ್ ಮಾಡ್ಬಿಡ್ಲಾ? ಬೇಡ ಬೇಡ, ಅವರೇ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಅವರು ಕಾಲ್ ಮಾಡದೇ ಇರೋ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ರಾಧಾ, ಬಂಗಾರಮ್ಮನ ಮನೆಯಿಂದ ಪುಟ್ಟಕ್ಕನ ಮನೆಯಿಂದ ಏನಾದರೂ ಅಪ್ಡೇಟ್ ಬಂತಾ? ರಾಧಾ, ವಾಟ್ ಹ್ಯಾಪನ್? ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಏನು ರಿಪ್ಲೈಯೇ ಕೊಡ್ತಾ ಇಲ್ಲ. ಪುಟ್ಟಕ್ಕ ಮಚ್ಚಿಟ್ಕೊಂಡು ನನ್ನ ಕೊಲ್ಲೋದಕ್ಕೆ ಬರ್ತಾ ವಾಟ್? ರಾಜಿ ಅವರು ಮೆಸೇಜ್ ಮಾಡಿದ್ರು. ಮೋಸ್ಟ್ಲಿ ಮನೇಲೇನೋ ನಡೆದಿರ್ಬೇಕು. ಇವಾಗ ಏನು ಮಾಡೋದು ರಾಧಾ? ಒಂದು ವೇಳೆ ರಾಜ ಹುಲಿನ ಸೆಟ್ ಮಾಡಿದ್ ನಾವೇ ಅಂತ ಗೊತ್ತಾಗೋಗಿದ್ಯಾ ಹೇಗೆ? ಬಟ್ ಪುಟ್ಟಕ್ಕ ಈ ಲೆವೆಲಿಗೆ ಟೆರರ್ ಆಗಿದ್ದಾಳ ಅನ್ನೋದೇ ನನಗೆ ಡೌಟು. ಏನು ವಿಷಯ ಅಂತ ರಾಜೇಶ್ವರಿ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊರಾದಾ? ನೀವ್ ಯಾಕೆ ಟೆನ್ಷನ್ ಆಗ್ತಿದ್ದೀರ ವೈಭವ್? ಅದ್ ಯಾರು ಬರ್ತಾರೋ ಬರ್ಲಿ, ಈ ರಾಧನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಗೆಳತಿ ಹೋದ ಜಾಗಕ್ಕೆ ಆ ಪುಟ್ಟಕ್ಕನ್ನು ಕಳಿಸ್ತೀನಿ. ನನಗೂ ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡಿ ಸಾಕಾಗಿದೆ ವೈಭವ್. ಪುಟ್ಟಕ್ಕ ಅವಳೇ ಬಂದು ಸಾಯ್ತಾಳೆ ಅಂದ್ರೆ ಸಾಯ್ಲಿ. ಪುಟ್ಟಕ್ಕನ ಜೊತೆ ಕಂಟಿನ್ಯೂ ಬಂದ್ರೆ ಕಷ್ಟ ಆಗುತ್ತೆ ರಾಧಾ. ನಾನಿರೋವರೆಗೂ ನೀವೇನು ವರಿ ಮಾಡಬೇಡಿ ವೈಭವ್. ಹೇಗಿದ್ರು ರಾಜವಲ್ಲಿ ಶೂಟ್ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆಯಲ್ಲ, ಯಾರು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಆದರೂ ಮಚ್ಚ ತಗೊಂಡ್ಬರ್ತಿದ್ದಾರೆ ಅಂದರೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅವ್ರ ಹತ್ರ ಮಚ್ಚಿದ್ರೆ ನಮ್ಮ ಹತ್ರ ಗನ್ ಇದೆ. ಇವತ್ತು ನಾನು ಆ ಪುಟ್ಟಕ್ಕನ ನೋಡೇ ಬಿಡ್ತೀನಿ. ಮಂಚಯ್ಯ, ಪುಟ್ಟಮ್ಮಿ ಮಚ್ಚ ತಟ್ಟಿಸ್ಕೊಂಡು ಓದ್ಲು ಅಂತ ಹೇಳದಂತೆ ದಿಟ್ವಾ? ಹೌದು ಗೋಪಾಲಣ್ಣ, ಪುಟ್ಟಾಕನ ಮಗದಾಗೆ ಯಾವತ್ತು ನೋಡ್ದಿರೋ ರೋಷ ನೋಡ್ದೆ. ಯಾಕೆ ಯೋನಂತ ಏನಾದ್ರು ಹೇಳಿದ್ರ ಮಂಚಯ್ಯ? ಏ, ಪುಟ್ಟಾಕನ ಮಾತು ಹೋಗ್ತಾಗಿತ್ತು ಕಣವ. ಆದ್ರೆ ಅವ್ರ ಕಣ್ಣಾಗೆ ಯಾರಿಗೋ ಶಿಕ್ಷೆ ಕೊಡೋ ಆಕ್ರೋಶ ಕಾಣ್ತಾ ಇತ್ತು. ರಾಧಾ, ಈಟ್ ದಿನ ನೀನ್ ಆಟ ಆಡ್ತಿದ್ದೆ, ಈಗ ನಿನ್ನ ಆಡ್ಸಕ್ಕೆ ಪುಟ್ಟಕ್ಕ ಬರ್ತಾವಳೆ. ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೆ. ನನಗೆ ಪುಟ್ಟಾಕನ್ ಮಾತು ಕೇಳಿ ಒಂದ್ ಕ್ಷಣ ಭಯ ಆಗೋಯ್ತು ಕಣ್ರವ. ಅಪ್ಪಯ್ಯ, ಹಂಗಾದ್ರೆ ಅವ ಯಾರ ಮ್ಯಾಕು ಸೇಟ್ ತೀರ್ಸ್ಕೊಳಕ್ಕೆ ಹೋಗವಳೆ. ಬೇಗ ಹೋಗಿ ಪುಟ್ಟಾಕನ್ ತಡೀರಿ. ಅವಳು ಹೋಗಿದ್ ನೋಡಿದ್ರೆ ರಕ್ತದ ಒಳೆನೆ ಹರಿಸ್ವಂಗವಳೆ. ಯೋನಬ್ಬ ಮೊದ್ಲೇ ಕಾಲ್ ನಡುಕ್ತೈತೆ, ಇನ್ನು ಯೋನೇನೋ ಹೇಳಿ ಇಲ್ಲ ಸಾಯಂಗ್ ಮಾಡ್ತಾವನಲ್ಲ. ಅವಳು ಇಂಥ ಕಡೆ ಹೋಯ್ತೀನಿ ಅಂತ ಏನಾರು ಹೇಳುದ್ಲ? ಅದೇನು ಹೇಳಿಲ್ಲ, ಕೇಳೋ ಧೈರ್ಯ ನಾನು ಮಾಡ್ಲಿಲ್ಲ. ಹೋಗ್ಲಿ, ಯಾವ ಕಡೆ ಹೋದ್ರು ಅಂತಂದ್ರು ನೋಡಿದ್ರ? ಹಾ, ಈ ಕಡೆ ಹೋದ್ರು. ಈ ಕಡೆ ಅಂದ್ರೆ ಪಕ್ಕ ಪಕ್ಕ ಪುಟ್ಟಕ್ಕ ರಾಧಾ ನೋಡ್ಕೊಂಡೆ ಹೋಗವಳೆ. ಅಯ್ಯೋ ಸಿಮ್ಮೆ, ಇವತ್ತೇ ನಮ್ ಕೊನೆ ದಿನ ಆಗೋಯ್ತದ. ಹೆಂಗೆ ಇಂಥ ಕಡೆ ಅಂದ್ರೆ ಎಲ್ಲಿಗೆ ಅಂತ ಹೋಗೋದವ? ಡ್ಯಾಡಿ, ಹಿಂಗೆ ಹೋಯ್ತಿದ್ರೆಲ್ಲರೂ ಸಿಗ್ಬೋದು, ನಡಿ ಹೋಗದ. ನಾನು ಇವರಿಂದ ಹೋಗಿ ಅಕಸ್ಮಾತ್ ಪುಟ್ಟಕ್ಕ ಮಚ್ಚನ ನನ್ನ ಕಡೆ ತಿರುಗಿಸ್ಬಿಟ್ರೆ ಏನಪ್ಪ ಮಾಡಲಿ? ಇಲ್ಲ, ನಾನು ಹೋಗದೆ ಇರೋದ ಒಳ್ಳೇದು. ನೀವೆಲ್ಲ ಹೋಗಿ, ನನ್ನ ಮನೆ ತವ ಇರ್ತೀನಿ. ಯಾಕೆ? ಮೊಚ್ಚು ಅಂತ ಹೇಳೋ ತಕ್ಷಣ ದಿಗ್ಲಾಯ್ತಾಯ್ತಾ?
ಹಂಗಲ್ಲ ಕಣಯ್ಯ, ಎಲ್ಲರೂ ಒಟ್ಟಿಗೆ ಹೋಗಿ ಸಮಾಧಾನ ಮಾಡಕ್ಕೆ ನೋಡಿದ್ರೆ ಪುಟ್ಟಕ್ಕಂಗೆ ಕೋಪ ಇನ್ನೂ ಜಾಸ್ತಿ ಆಗ್ಬೋದು. ಅದು ಅಲ್ಲದೆ ನೀವು ಆ ಕಡೆ ಹೋದಾಗ ಪುಟ್ಟಕ್ಕ ಮನೆ ಕಡೆ ಬಂದರೆ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಸುಮಾ ಪುರ್ಸಿ, ನೀವಿಬ್ರು ರಾಜವನ್ ಜೊತೆ ಮನೆಗೆ ಹೋಗಿ ಅವ ಎತ್ಲಾಗೋದ್ಲು ಅಂತ ನಾವು ನೋಡ್ಕೊಂಬತ್ತೀವಿ. ಅಕ್ಕ ನಾನು ಬರ್ತೀನಿ. ಬ್ಯಾಡ ಕುಸೆ, ಮನೆ ತವ ನಮ್ಮವರು ಅಂತ ಯಾರಾದ್ರೂ ಇದ್ರೆ ಒಳ್ಳೇದು. ಈ ಪುರ್ಸಿ ಕಾಲು ಒಂದ್ ಕಡೆ ನೆಟ್ಟಿಗೆ ನಿಲ್ಲಕ್ಕಿಲ್ಲ. ಹೂ ಹಾಳಾದವನು ಆ ತಗಡು ಮನೆನ ನಾನಿನ್ನೂ ದೋಚ್ಕೊಂಡು ಹೋಗ್ತೀನಿ ಅನ್ನೋಂಗೆ ಹೇಳ್ತಾವನೆ. ಸರಿಯಪ್ಪ, ಹುಷಾರು. ಅಪ್ಪನ್ ಬೇಗ ಕರ್ಕೊಂಬನ್ನಿ. ಸರಿ ಕಣವಿ, ನೀವು ಹೊಳ್ಳಿ. ಅಪ್ಪಯ್ಯ ಬನ್ನಿ ಹೊಳ್ಡಮ್ಮ. ನಡಿಯಮ್ಮ. ಯಾವ್ರೆ ನಂಗೆ ಮಾತ್ರ ಏನೂ ಆಗ್ದಿರಂಗೆ ಕಾಪಾಡಪ್ಪ. ಶಿವ ನಿನ್ನೇ ನಂಬಿದ್ದೀನಿ. ಲೇ ಪುರ್ಸಿ, ನಾನು ಬರ್ತೀನಿ ಇರ್ಲಾ. ಏನ್ಲ ಹೇಳ್ತಿದ್ಯಾ? ನನ್ನ ಕಣಗ್ಲು ನಿಜ ಮಾವ. ಡ್ಯಾಡಿ ಸಾನಕ್ಕ ಇಬ್ರು ಪುಟ್ಟವನ್ ಹುಡಿಕೊಂಡು ಹೋದ್ರು. ಅದೇನಾಯ್ತದೋ ಏನೋ ಅಂತ ಸ್ಯಾನೆ ಭಯ ಆಯ್ತೈತೆ. ಪುಟ್ಟಕ್ಕ ಮುಚ್ಚಿಡ್ಕೊಂಡು ಹೋಗೋವ್ರಂದ್ರೆ ನನಗೆ ನಂಬಕ್ಕೆ ಆಯ್ತಿಲ್ಲ. ಪುಟ್ಟಕ್ಕಂಗೂ ರೋಸ ಬರ್ತದ. ಅಮ್ಮವ್ರನ್ನ ಕೊಂದ್ರು ಅಂದ್ರೆ ಸಣ್ಣ ಇರ್ಬೇಕು ಕೋಪ ಬರ್ತದೆ. ಇನ್ನು ಅಮ್ಮವ್ರ ಜೀವದ ಗೆಳತಿ ಪುಟ್ಟಕ್ಕ, ಅವ್ರಿಗೆ ಕೋಪ ಬರಕ್ಕಿಲ್ವಾ? ಪುಟ್ಟಕ್ಕ ಮತ್ ತಟ್ಸ್ಕೊಂಡು ಹೋಗೋಳೆ ಅಂತಂದ್ರೆ ಈ ಊರ್ನಾಗೆ ಮಾರಿ ಹಬ್ಬ ಪಿಕ್ಸೆಯ. ನನಗಂತೂ ಇಸ್ಯ ಖುಷಿನಯ. ಏನ್ ಮಾತಾಡ್ತಿದ್ಯಾ ಮಾವ ನೀನು? ನಾನು ಟೆನ್ಷನಲ್ಲಿ ಸಾಯ್ತೀವಿ, ನಿನ್ನ ಖುಷಿನಾ? ಲೇ ಹಂಗಲ್ಲ ಕಲ, ಈ ದಿವಸ ಕಂಟಿ ಮಾತ್ರ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅಂತ ಮುಂದೆ ಬರ್ತಿದ್ದ. ಈಗ ಗೆಳತಿ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಪುಟ್ಟಕ್ಕ ಮುಂದೆ ಬಂದವಳಲ್ಲ, ಅದಕ್ಕೆ ಖುಷಿ ಆಯ್ತು ಅಂದೆ. ಅಲ್ಲ ಕಣ್ಲ ಕಾಳಿ, ತೆಪ್ಪು ಮಾಡಿದವ್ರಿಗೆ ತೊಂದರೆ ಆದರೆ ಪರವಾಗಿಲ್ಲ, ಆದರೆ ಪುಟ್ಟಕ್ಕಗೆ ತೊಂದರೆ ಆದರೆ ಏನ ಮಾಡೋದು? ಹೌದಲ್ವಾ? ಇದು ಕೂಡ ಪಾಯಿಂಟೇ. ಫಸ್ಟು ಈ ವಿಷಯನ ಹಣ್ಣಿಗೆ ಮುಟ್ಟಿಸ್ಬೇಕು. ಲೇ ಬೇಡಕಲ್ಲ, ಕಂಟಿಗೆ ಈಸಿ ಹೇಳೋದು ಬೇಡ. ಮೊದಲೇ ಅವನು ಅಮ್ಮವ್ರು ಸತ್ರು ಅಂತ ಸಾನೆ ಬೇಸರದಾಗ ಅವನೇ. ಈ ಈಸಿಯ ಹೇಳಿ ಮತ್ತೆ ತಲೆ ಕೆಡಿಸೋದು ಬೇಡ. ಹುಡ್ಕಲ್ಲ, ಅಣ್ಣನವ್ರಿಗೂ ಈಸಿಯ ತಗೊಂಡೋಗೋದು ಬೇಡ. ಹಾ, ಡ್ಯಾಡಿ ಅಕ್ಕನು ಇದನ್ನೇ ಹೇಳ್ತಿದ್ರು, ಅದಕ್ಕೆ ಅವ್ರಿಬ್ಬರೇ ಹುಡಿಕೊಂಡು ಹೋದ್ರು. ಕಾಳಿ, ನಾವೊಂದು ಕೆಲಸ ಮಾಡುವ, ನಾವು ಪುಟ್ಟಕ್ಕನ ಎಲ್ಲ ಕಡೆ ಹುಡುಕುಮ. ಎಲ್ಲಾದರೂ ಸಿಕ್ಕಿದ್ರೆ ಸಮಾಧಾನ ಮಾಡಿ ಕರ್ಕೊಂಬರಮ್ಮ. ಸರಿ ಕಲ, ಹಾಗೆ ಮಾಡು. ನಡಿ ಮಾವ, ನಾನು ಬರ್ತೀವಿ. ಲೇ ಪುರ್ಸಿ, ಬೇಡಕ್ಕಲ್ಲ, ಸುಮ್ಮ ಮನೇಲಿ ಒಬ್ಳೇ ಇದ್ದಾಳೆ ಅಂತೀಯ. ಮೊದಲು ನಿಮ್ಮ ಮಮ್ಮಿಯಿಂದ ಸುಮ್ಮನ ಜೋಪಾನ ಮಾಡು. ಹೌದು ಕಲ, ಮನೇಲಿ ಯಾರೂ ಇಲ್ಲ ಅಂತಂದ್ರೆ ಅಕ್ಕ ಏನಾದ್ರು ಕಿತಾಪತಿ ಮಾಡ್ಬೋದು. ನೀ ಇಲ್ಲೇ ಇರು. ಲೈ ಮರಲ್ಲ ಹೋಗುಮ.